ಲಯವಾದ್ಯದಲ್ಲಿ ನೂರಾರು ನಡೆಗಳನ್ನು ಸುಲಲಿತವಾಗಿ ಲೀಲಾಜಾಲವಾಗಿ ನುಡಿಸಿ ಬೆರಗುಗೊಳಿಸುವಂತಹ ಡಾಕ್ಟರ್ ಸತೀಶ್ ಹಂಪಿಹೊಳಿ ಅವರ ವೈಯಕ್ತಿಕ ಬದುಕಿನಲ್ಲಿ ಈಗ ಒಂದು ಮಹತ್ವದ ನಡೆ, ಅದೇ 60ರ ನಡೆ. ಅಂತೆಯೇ ಅವರ ವೃತ್ತಿ ಬದುಕಿನಲ್ಲಿ ಕೂಡ ಒಂದು ಸಾರ್ಥಕ 40ರ ನಡೆ. ಕಲಿಕೆಯ ಆರಂಭದ ದಿನಗಳ ಗುರು ಬೆಂಡಿಗೇರಿ ಅವರು ಸತೀಶ್ರ ಕಲಾ ನೈಪುಣ್ಯವನ್ನು, ತಬಲಾ ನುಡಿಸಾಣಿಕೆಯ ಚಾತುರ್ಯವನ್ನು ಗುರುತಿಸಿ ಹೇಳಿದ ಮಾತು, ಇವ ಹುಬ್ಬಳ್ಳಿಯ ಹುಲಿ. ಅಂದಿನ ಆ ಹುಬ್ಬಳ್ಳಿಯ ಹುಲಿ ನಂತರದ ದಿನಗಳಲ್ಲಿ ಮಹಾಮಹೋಪಾಧ್ಯಾಯ ಪಂಡಿತ್ ಶೇಷಾದ್ರಿ ಗವಾಯಿಗಳ ಮಾರ್ಗದರ್ಶನದಲ್ಲಿ ಕರ್ನಾಟಕದ ಹುಲಿಯಾಗಿ ರೂಪುಗೊಂಡು ವಿಶ್ವಾದ್ಯಂತ ನಾದಮಯವಾಗಿ ಗರ್ಜಿಸ್ತಾ ಇರೋದು ನಿಜಕ್ಕೂ ಒಂದು ರೋಚಕ ಯಶೋಗಾಥೆ. ದೇಶದ, ವಿಶ್ವದ ಬಹುತೇಕ ಶ್ರೇಷ್ಠ ಕಲಾವಿದರಿಗೆ, ಗಾಯಕ ಗಾಯಕಿಯರಿಗೆ ತಬಲಾ ಸಾಥ್ ನೀಡಿರುವ ಹೆಮ್ಮೆಯ ನಾದೋಪಾಸಕ ಡಾಕ್ಟರ್ ಪಂಡಿತ್ ಸತೀಶ್ ಹಂಪಿಹೊಳಿ. ನೂರಾರು ಶಿಷ್ಯರನ್ನ ನುರಿತ ವಾದಕರನ್ನಾಗಿ ರೂಪಿಸಿ ಕಲಾ ಪ್ರಪಂಚಕ್ಕೆ ಕೊಡುಗೆಯಾಗಿ ನೀಡಿರುವ ಒಬ್ಬ ಶ್ರೇಷ್ಠ ಗುರು ಸತೀಶ್ ಹಂಪಿಹೊಳಿ. ತಮ್ಮ ಕನಸಿನ ಕೂಸಾದ ಸದ್ಗುರು ಸಂಗೀತ ವಿದ್ಯಾಲಯದ ಆಶ್ರಯದಲ್ಲಿ 12 ಗಂಟೆಗಳ ಅವಧಿಯ ವಚನ ನಿರಂತರ, ದಾಸ ನಿರಂತರ ಅನ್ನುವಂತಹ ಶೀರ್ಷಿಕೆಗಳ ಅಡಿಯಲ್ಲಿ ಸಂಗೀತೋತ್ಸವಗಳನ್ನು, ನಾಡಿನ ಹೆಸರಾಂತ ಕಲಾವಿದರನ್ನು ಆಹ್ವಾನಿಸಿ ನಾದೋತ್ಸವಗಳನ್ನು ಆಯೋಜಿಸಿರುವಂತಹ ಅನನ್ಯ ಸಂಘಟಕ ಸತೀಶ್ ಹಂಪಿಹೊಳಿ. ನಭೂತವನ ಭವಿಷ್ಯತೆಯನ್ನು ಹಾಗೆ ಶತ ತಬಲಾವಾದನದ ನಾದೋತ್ಸವವನ್ನು ಆಯೋಜನೆ ಮಾಡಿ ಸಾದರಪಡಿಸಿ ಕಲಾಲೋಕವೇ ನಿಂಪೆರಗಾಗುವ ಹಾಗೆ ಮಾಡಿದ ಜಾದೂಗಾರ ಸತೀಶ್ ಹಂಪಿಹೊಳಿ. ರಾಗತರಂಗ, ಸದ್ಗುರು ಸಂಗೀತೋತ್ಸವ, ಸಂಗೀತ ಶ್ರಾವಣ, ಅಹೋರಾತ್ರಿ ಸ್ವರ ಶ್ರದ್ಧಾಂಜಲಿ ಮೊದಲಾದ ಅಪರೂಪದ ಪರಿಕಲ್ಪನೆಯ ಕಾರ್ಯಕ್ರಮಗಳನ್ನು ಸಾಕ್ಷಾತ್ಕರಿಸಿದಂತಹ ಪ್ರಯೋಗಶೀಲ ಡಾಕ್ಟರ್ ಸತೀಶ್ ಹಂಪಿಹೊಳಿ. ದಿವ್ಯಾಂಗರ ಶಾಲೆ ಸಂಸ್ಥೆಗಳಲ್ಲಿ, ಅನಾಥಾಲಯ, ಅಬಲಾಶ್ರಮ, ವೃದ್ಧಾಶ್ರಮಗಳಲ್ಲಿ ನಾದಾಮೃತ ಅನ್ನುವ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸೋದೇ ಅಲ್ಲದೆ ಅಂತಹ ಸಂಸ್ಥೆಗಳಿಗೆ ಪೋಷಕರಾಗಿಯೂ ದುಡಿತ ನೊಂದವರ ಮನಸ್ಸಿಗೆ ಕಂಪೆರೀತಿರುವಂತಹ ಹೃದಯವಂತ ನಾದೋಪಾಸಕ ಸತೀಶ್ ಹಂಪಿಹೊಳಿ. ತಮ್ಮ ಸುದೀರ್ಘ ಸಾರ್ಥಕ ಪ್ರಾಮಾಣಿಕ ಕಲಾಸೇವೆಗೆ ತಬಲಾ ನಾದ ಸಾಧಕ, ರಂಗಕಲಾಶ್ರೀ, ನಾದೋಪಾಸಕ, ಸಂಗೀತ ಧಾಮ ಕೌಸ್ತುಭ, ಕಲಾ ತಪಸ್ವಿ, ಸಂಗೀತ ಕಲಾರವಿಂದ, ಕರ್ನಾಟಕ ಕಲಾಶ್ರೀ ಮೊದಲಾದ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಮುಡಿಗೇರಿಸಿಕೊಂಡಿರುವ ಅಪರೂಪದ ನಾದಯೋಗಿ, ಕಾಯಕ ಯೋಗಿ ಡಾಕ್ಟರ್ ಪಂಡಿತ್ ಸತೀಶ್ ಹಂಪಿಹೊಳಿ. ಸತೀಶ್ ಜಿ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.